ರಾಷ್ಟ್ರವಾದಿ ಮುಸಲ್ಮಾನರು ನನಗೆ ಬೆಂಬಲ ನೀಡ್ತಾರೆ. ಈ ಮಾತನ್ನ ಹೇಳಿರೋದು ಕೆಎಸ್ ಈಶ್ವರಪ್ಪನವರು. ರಾಷ್ಟ್ರವಾದಿ ಮುಸಲ್ಮಾನರು ನನಗೆ ಬೆಂಬಲ ನೀಡ್ತಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ನನ್ನ ಹೋರಾಟ ಬಿಜೆಪಿಯನ್ನ ವಿರೋಧ ಮಾಡೋದಲ್ಲ, ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಆಗಿದೆ ಅನ್ನೋದಾಗಿಯೂ ಕೂಡ ಇಲ್ಲಿ ಹೇಳಿದ್ದಾರೆ. ಯಾವುದೇ ಪಕ್ಷದಲ್ಲಿ ಇಲ್ಲದವರು ನನಗೆ ಬೆಂಬಲಿಸ್ತಾರೆ, ಬೆಂಬಲವನ್ನ ಸೂಚಿಸ್ತಾರೆ. ನನಗೆ ಕ್ಷೇತ್ರದಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದೀನಿ. ಒಂದೊಂದೆಲ್ಲ ಕಾರ್ಯಕರ್ತರು, ಪ್ರಮುಖರು ಇವನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದೀನಿ. ಮಧ್ಯೆ ಮಧ್ಯೆ ಸಾಮಾನ್ಯ ಜನರು ಸಿಗ್ತಾರೆ. ನಾನು ಅವ್ರು ಭೇಟಿ ಮಾಡಿದ್ರು ಕೂಡ ಅವರಾಗಿ ಅವ್ರು ಬಂದು, ಸರ್ TV ನೋಡಿದ್ದೀವಿ, ನಾವು ಪೇಪರ್ಗಳು ನೋಡಿದ್ದೀವಿ, ನಾವು ನಿಮ್ಮ ಜೊತೆ ನಿಂತ್ಕೋತೀವಿ, ಸರಿ ಖಂಡಿತ ಗೆಲ್ಲಿಸ್ತೀವಿ. ಸಾಮಾನ್ಯ ಜನ, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಇನ್ನೂ ಹೋಗಿ ಅವ್ರು ಯಾರು ಮುಟ್ಟಿಲ್ಲ. ಅವ್ರು ಕಾಂಗ್ರೆಸ್ನವರು ನಮಗೆ ಬೆಂಬಲ ಕೊಡ್ತಿದ್ದಾರೆ, JDSನವರು ಬೆಂಬಲ ಕೊಡ್ತಿದ್ದಾರೆ, ಯಾವುದೂ ಪಕ್ಷದಲ್ಲಿ ಇಲ್ಲದೆ ಇರೋರು ಬೆಂಬಲ ಕೊಡ್ತಿದ್ದಾರೆ. ನನ್ನ ಜೀವನದಲ್ಲಿ ಇಷ್ಟೊಂದು ಬೆಂಬಲ ಸಿಗ್ತಾರೆ ನೋಡಿದ ಮೊದಲನೇ. BJPಯೇ ನನ್ನ ಜೊತೆಗಿದೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು, ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ನೋವು ಅನುಭವಿಸ್ತಾ ಇರೋರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ BJP ಕಾರ್ಯಕರ್ತರೇ, BJP ಬಿಟ್ಟು ಹೋದವರಲ್ಲ. ಹಾಗಾಗಿ ಅವರ ನೋವಿಗೆ ಧ್ವನಿಯಾಗಿ ನಾವು ಬಂದಿರೋದು ತುಂಬ ಸಂತೋಷ ಆಗಿದೆ. ಇಡೀ BJP ಶಿವಮೊಗ್ಗ ಲೋಕಸಭೆಗೆ ಹಣಬಲ ಮತ್ತು ಜನಬಲ ಅಂತ ಕಾಂಗ್ರೆಸ್ನ ಕೂಡ ಸ್ಟೇಟ್ಮೆಂಟ್, ನಾನು ಅದನ್ನು ಹೇಳಲ್ಲ. ಒಂದು ಸಿದ್ಧಾಂತಕ್ಕೋಸ್ಕರ ನಾವು ಹೋರಾಟ, ಸಿದ್ಧಾಂತಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಮಾಡ್ತಿರೋಂಥ ಹೋರಾಟ. ಬೇರೆ ಹಣ ಖರ್ಚು ಮಾಡ್ತಾರೋ, ಜಾತಿ ತರದವರು ಅವರು ಬಿಟ್ಟಿದ್ದು. ನನ್ನ ವಿಚಾರ ಸಿದ್ಧಾಂತ ಮತ್ತು ಹಿಂದುತ್ವ, ಇದನ್ನೇ ತಗೊಂಡು ನಾವು ಹೊರಡ್ತೀವಿ. ರಾಷ್ಟ್ರೀಯವಾದಿ ಮುಸಲ್ಮಾನರು ನನಗೆ ಬೆಂಬಲ ಕೊಡ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವು ರಾಷ್ಟ್ರಭಕ್ತ ಬಳಗದ ಪರವಾಗಿ ನಾನು ಚುನಾವಣೆ